ಸೊ ಪಯಣ ಸ್ಟಾರ್ಟ್ ಆಯ್ತು ಇವಾಗ. ಎಕ್ಸಾಕ್ಟಾಗಿ 5:33 AM ಬೆಳಗಿನ ಜಾವ. ಮಳೆ ಹಾಸನ ಅಂತೂ ಕೇಳೇಬೇಡಿ, ಫುಲ್ ನೈಟೆಲ್ಲ ಅಬ್ಬಾ ದೇವ್ರ ಏನು ಗುಡುಗು ಏನು ಮಿಂಚು ಅಬ್ಬಾ ಹಾರಿಬಲ್. ನಾನು ಇವತ್ತು ಹೋಗ್ತೀನಿ ಅಂತಲೇ ಡೌಟ್ ಇತ್ತು. ಸದ್ಯ ಏನೋ ಮಳೆ ನಿಂತಿದೆ. ಫೋರ್ಕಾಸ್ಟೆಲ್ಲ ಚೆಕ್ ಮಾಡ್ಕೊಂಡೆ, ಮಳೆ ಬರಲ್ಲ ಅಂತ ಇತ್ತು. ಮೀನ್ಸ್ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ ಹಾಸನದಲ್ಲಿ. ಸೊ ಅಷ್ಟೊತ್ತಿಗೆ ನಾನು ರಿಟರ್ನ್ ಆದರೆ ಒಳ್ಳೆಯದು. ಸೊ ಎಲ್ಲಿಗೆ ಹೋಗ್ತಾಯಿನಿ ಅಂತ ಕೇಳಿದರೆ ಏನಿಲ್ಲ, ತುಂಬ ವರ್ಷಗಳ ಆಗಿತ್ತು ಮಂದೇವ್ರಿಗೆ ಹೋಗಿ. ಸೊ ಹಂಗಾಗಿ ಹೋಗ್ತಾಯಿದ್ದೀನಿ. ಸೊ ನಮ್ಮ ಮಂದೇವರು ಬಂದುಬಿಟ್ಟು ಆಲ್ಮೋಸ್ಟ್ ಚಿತ್ರದುರ್ಗ ಹತ್ತತ್ರ ಬರುತ್ತೆ, ರಾಮಗಿರಿ. ಇದು ಆ್ಯಕ್ಚುಲಿ ನಮ್ಮ ಅಜ್ಜನ ಮಂದೇವರು, ಬಟ್ ನಮ್ಮ ಮಂದೇವ್ರು ಬಂದ್ಬಿಟ್ಟು ರಾಮನಗರ. ಸೊ ಹಂಗಾಗಿ ಎರಡು ಕಡೆಗೂ ವಿಸಿಟ್ ಮಾಡಲೇಬೇಕೀಗ. ಸೊ ಹಂಗಾಗಿ ಫಸ್ಟು ನಮ್ಮ ರಾಮಗಿರಿಗೆ ಹೋಗಿ ಅದಾದಮೇಲೆ ರಾಮನಗರಕ್ಕೆ ಹೋಗ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ನೈಟ್ ವಿಜುವಲ್ ಯಾವ ರೀತಿ ಇದೆ ಹಾಸನ ನೋಡಿ, ಬಿಕ್ಕ ಹೊಡಿತೈತೆ. ಬಟ್ ನಂದಿನಿ ಕೌಂಟ್ರೆಲ್ಲ ಓಪನ್ ಆಗಿದೆ. ಸೊ ನೋಡಿ ವಾಕಿಂಗ್ ಮಾಡ್ತಾರೆ ಬೆಳಗ್ಗೆನೆ. ಸೊ ಇವಾಗೇನಪ್ಪ ಸನ್ರೈಸ್ ಬೇಗ ಆಗುತ್ತಂತೆ, 5:50 ಆಗುತ್ತಂತೆ ಹಾಸನದಲ್ಲಿ ಸನ್ರೈಸು. ಸೊ ನೋಡಿ ಆಗಲೇ ಸ್ಟಾರ್ಟ್ ಆಗಿದೆ ಸನ್ರೈಸ್, ನಿಧಾನಕ್ಕೆ ಆಗ್ತಾಯಿದೆ. ಸೊ ನೋಡ್ತಾ ಇದ್ರಲ್ಲ ಆಕಾಶವಾಣಿ ಹತ್ರ ಬಂದಿದ್ದೀನಿ ಈಗ. ಏನಾದರೂ ಈ ಟವರ್ ಮಾತ್ರ ದೂರದಲ್ಲೇ ಒಳ್ಳೆ ಹಾಸಮ ಕಾಣುತ್ತೆ ಮಾತ್ರ. ಈ ಟವರ್ ಮಾತ್ರ ಆಕಾಶವಾಣಿದು ಹಾಸಮ್ ಮಾತ್ರ ದೂರದಲ್ಲಿ. ಸೊ ಮಲ್ನಾಡ್ ಕಾಲೇಜ್ ಫುಲ್ ಲೈಟ್ ಹಾಕಿದ್ದಾರೆ ಮಾತ್ರ. ಕೆನರಾ ಬ್ಯಾಂಕ್ ಆ ಬ್ಯಾಂಕಿಗಂತೂ ಎಷ್ಟು ಸತಿ ಬಂದಿದ್ದೀವೋ ಗೊತ್ತಿಲ್ಲ ಮಾತ್ರ. ಮಲ್ನಾಡ್ ಕಾಲೇಜಲ್ಲಿ 3 ವರ್ಷ ಯಾವ ರೀತಿ ಕಳೆದಂತನೂ ಗೊತ್ತಿಲ್ಲ. ಈಗ ಫೀಲ್ ಆಗ್ತಾಯಿದೆ. ಏನು ಗೊತ್ತಾ, ಈಗ ಫೈನಲ್ ಇಯರ್ ಹುಡುಗರು ಇದ್ದಾರಲ್ಲ ಅವರೆಲ್ಲ ಸ್ಟೇಟಸ್ ಹಾಕ್ತಿರ್ತಾರೆ. ಇನ್ನೇನು ನೋಡಿ, ಇನ್ನು ಜುಲೈ ಅಥವಾ ಆಗಸ್ಟ್ ಅಷ್ಟೊತ್ತಿಗೆ ಎಲ್ಲ ಎಕ್ಸಾಮ್ ಎಲ್ಲ ಮುಗಿಯುತ್ತೆ. ಅವಾಗ ಇನ್ನೂ ಬೇಯೋ ದೇವ್ರೆ, ಅವಾಗ ಸ್ಟೇಟಸ್ ಹಾಕ್ಬೇಕಾದ್ರೆ ನಮಗೆ ಇಷ್ಟು ಬೇಗ ಮುಗೀತಾ ಅನಿಸುತ್ತೆ, 1 ವರ್ಷ ಆಗೇ ಹೋಯ್ತಾ ಅಂತ ಅನಿಸ್ತಾ ಇರುತ್ತೆ ನಮಗೆ. ಅದು ಬಿಡಿ, ಆ ಫೀಲೇ ಬೇರೆ ಬಿಡಿ. ಅದು ನಾನು ಹೇಳ್ತೀನಲ್ಲ, ಕಾಲೇಜ್ ಲೈಫಲ್ಲಿ ನೀವು ಎಂಜಾಯ್ಮೆಂಟ್ ಸಿಗುತ್ತೋ ನಿಮಗೆ ಮುಂದೆ ಲೈಫಲ್ಲಿ ಮತ್ತೆ ಸಿಗಲ್ಲ ಅದು ಎಂಜಾಯ್ಮೆಂಟ್ಸು. ನಾನು ಹೇಳ್ತೀನಲ್ಲ, ಯಾಕಂದರೆ ಈಗ ಆಲ್ರೆಡಿ ನಾನು ಕಲಿತಾ ಬರ್ತಾಯಿದ್ದೀನಿ ಒಂದೊಂದಾಗಿ ಹೆಂಗೆ ಅಂತ ಲೈಫು. ಸೊ ಎಲ್ಲರೂ ಆ ಫ್ರೆಂಡ್ಸ್ ಜೊತೆ ಮೀನ್ಸ್ ಏನೇನೋ ಕಿತಾಪತಿ ಮಾಡ್ಕೊತ ಆಟಾಡ್ಕೊತ ಎಲ್ಲ ಈವೆಂಟ್ಸ್ಗೂ ಅಟೆಂಡ್ ಮಾಡುತ್ತಾ, ಕಾಲೇಜಿಗೆ ಹೋಗುತ್ತಾ, ಮತ್ತು ಬಂಕ್ ಬೇರೆ ಮಾಡ್ತಾ, ಅದು ಫೀಲೇ ಬೇರೆ ಕಣ್ರಿ ಬಿಡ್ರಿ. ಇವಾಗ ಹಂಗಲ್ಲ, ಬಂಕ್ ಮಾಡ್ರೆ ಸ್ಯಾಲ್ರಿ ಕಟ್ಟು, ಇಲ್ಲ ಅಂದರೆ ಮನೆಗೆ ಹೋಗು ಸುಮ್ಮನೆ ಹಿಂಗೆ. ಆ್ಯಕ್ಚುಲಿ ಗಾಡಿಗೆ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ. ನೆನ್ನೆ ಸಿಟಿಲಿ ಒಂದು ಮಿನಿಮಮ್ ಒಂದು 25 ಕಿಲೋಮೀಟ್ರೇನೋ ಅಲ್ಲಿ ರನ್ ಮಾಡಿದ್ದೀನಿ. ಸುಮ್ಮನೆ ಅಲ್ಲ, ಏನೋ ಇಂಪಾರ್ಟೆಂಟ್ ಇತ್ತು. ಸೊ ಹಂಗಾಗಿ ಈ ಗಾಡಿ ತೆಗ್ಬಿಟ್ಟಿದ್ದೆ, ಫುಲ್ ಟ್ಯಾಂಕ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಮತ್ತು ಈ ಗಾಡಿ ತೆಗ್ದಿದ್ದೀನಿ. ನಾನು ತೆಗೆಯೋದು ಬೇಡ, ಬೇರೆ ಸ್ಪ್ಲೆಂಡ್ರಲ್ಲಿ ಯಾವ್ದಾರು ತಿರ್ಗಾಡೋಣ ಅಂದರೆ ಸ್ಪ್ಲೆಂಡ್ರಲ್ಲಿ ನನ್ನ ಮಗ ಕೈ ಕೊಟ್ಬಿಡೋದ, ಸ್ಟಾರ್ಟೇ ಆಗಲಿಲ್ಲ. ಸೊ ಹಂಗಾಗಿ ಏನು ಮಾಡೋಣ, ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಈ ಗಾಡಿ ತೆಗ್ದಿದ್ದಕ್ಕೆ 1 ಪಾಯಿಂಟ್ ಖತಮ ಆಯಿತು. ನಾನು ಯಾವತ್ತೂ ಗಾಡಿಗೆ ಫುಲ್ ಟ್ಯಾಂಕ್ ಫುಲ್ ಮಾಡಿಸಲ್ಲ. ಮೀನ್ಸ್ 1 ಪಾಯಿಂಟ್ ಇದೆಯಲ್ಲ, 1 ಪಾಯಿಂಟ್ ಸ್ವಲ್ಪ ಕಟ್ ಆಫ್ ಮಾಡಿಸ್ತೀನಿ ನಾನು.
ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಏನು ಗೊತ್ತಾ, ನಾವು ಬಿಸಿಲಲ್ಲೆಲ್ಲ ಇಡ್ತೀವಿ ಗಾಡಿಗಳನ್ನ, ಒಂದೊಂದು ಟೈಮು ನೆರಳಿರಲ್ಲ, ಬಿಸಿಲಲ್ಲಿ ಇಡ್ತೀವಿ, ಅವಾಗ ಬೇಗ ನಿಮಗೆ ಗೊತ್ತು ಪೆಟ್ರೋಲ್ದು ಫ್ಲ್ಯಾಶ್ ಪಾಯಿಂಟು ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಹೇಳ್ತಾರದು, ತುಂಬ ಓವರ್ ಹೀಟ್ ಆದರೆ ಗಾಡಿ ಬರ್ನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ಬಾರ್ದು ಆ್ಯಕ್ಚುಲಾಗಿ. ಈಗ ಇಂಡಿಯನ್ ಆಯಿಲ್ ಅವರು ಹೇಳಿದಾರಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಬೇಡಿ ಸಮ್ಮರ್ ಟೈಮಲ್ಲಿ ಅಂತ ಹೇಳಿದಾರಲ್ಲ. ಸೊ ಇದೇ ಪ್ರಾಬ್ಲಮ್ಮು, ಪೆಟ್ರೋಲು ಫ್ಲ್ಯಾಶ್ ಪಾಯಿಂಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿಗೆ ಹಾಸನ ನಗರ ಎಂಡ್ ಆಗುತ್ತೆ. ಸನ್ರೈಸ್ ಆಗ್ತಾ ಇದೆ ಲೈಟಾಗೆ, ಬಟ್ ಸದ್ಯ ಮೋಡ ಏನು ಕಾಣ್ತಾ ಇಲ್ಲ, ಲೈಟಾಗಿ ಸನ್ರೈಸ್ ಆಗ್ತಾ ಇದೆ. ಆ್ಯಕ್ಚುಲಿ ನಾನು 6 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಮತ್ತು ಲೇಟ್ ಆಗುತ್ತೆ, ಟೈಮಿಂಗ್ ಸರಿಯಾಗಲ್ಲ. ನಾನು ಎಕ್ಸಾಕ್ಟಾಗಿ ನಂಗೆ ಅಲ್ಲಿ 8 ಗಂಟೆಲಿ ಇರಬೇಕು ನಾನು ರಾಮಗಿರಿಯಲ್ಲಿ. ಸೊ ಹಂಗಾಗಿ ನಾನು ಬೇಗ ಓಡ್ತಾ ಇರೋದಷ್ಟೇ, ಯಾಕಂದರೆ ರೋಡ್ ಕಂಡೀಷನ್ ಬೇರೆ ಸರಿ ಇಲ್ಲ. ಸೊ ಹಂಗಾಗಿ ಯಾಕೆ ಬೇಕು, ಲೇಟ್ ಆದರೆ ಕಷ್ಟ, ಮತ್ತು ಪೂಜೆ ಬೇರೆ ಇದೆ. ಸೊ ಹಂಗಾಗಿ ಬೇಗ ಹಾಸನಿಂದ ಬಿಟ್ಟೆ. ಓಕೆ, ನಾನು ಮತ್ತೆ ಸಿಗ್ತೀನಿ ಆ ಪ್ಲೇಸ್ ಹೋದ ಮೇಲೆ. ಸೊ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊಲ್ಟೀನಿ. ಸೊ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು, ಲೈಟಾಗಿ ಒಂದು ಮಂಕಳಿ ಮತ್ತೆ ಸಿಗ್ತೀನಿ.